ಎಲ್ಲರಿಗೂ ವಿಷ್ಣುಪ್ರಿಯ ವಿನ್ಯಾಸ ಚಾನಲ್ಗೆ ಸ್ವಾಗತ. ಇವತ್ತು ತಿಳಿಯಪಡಿಸುವ ವಿಷಯ ಏನು ಅಂದರೆ, ನಿನ್ನೆಷ್ಟೇ ನಾನು ಥಂಬ್ನೈಲ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ನಿಮಗೆ. ಸೊ ಆ ಥಂಬ್ನೈಲನ್ನು ಇವತ್ತು ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದು ತಿಳ್ಕೊಂಡು ಬರೋಣ. ಸೊ ಫಸ್ಟಿಗೆ ನೀವು ಪ್ಲೇಸ್ಟೋರಿಗೆ ಹೋಗಿ ಪಿಕ್ಸೆಲ್ ಲ್ಯಾಬ್ ಅನ್ನೋ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ನೋಡಿ, ಮಾಡ್ಕೊಳ್ತಿದ್ದೀನಿ ನಾನು. ಸೊ ಆ ಆ್ಯಪನ್ನು ಇನ್ಸ್ಟಾಲ್ ಮಾಡಿದ ನಂತರ ನೀವು ಅದನ್ನು ಓಪನ್ ಮಾಡ್ಕೋಬೇಕು ಪಿಕ್ಸೆಲ್ ಆ್ಯಪನ್ನು. ಸೊ ಓಪನ್ ಮಾಡಿದ ತಕ್ಷಣ ನಿಮಗೆ ಕೆಲವೊಂದಷ್ಟು ನಿಮಗೆ ಬ್ಯಾಕ್ಗ್ರೌಂಡ್ಗಳು ಏನು ಯಾವ ಥರದ ಪಿಕ್ಚರ್ಸ್ ಬ್ಯಾಕ್ಗ್ರೌಂಡ್ಗಳು ಬೇಕಾಗುತ್ತೆ ಅದನ್ನೆಲ್ಲ ತೋರಿಸ್ಕೊಡ್ತಾ ಬರ್ತಿದೆ ನೋಡಿ. ಸೊ ಅದಾದ ನಂತರ ನಿಮಗೆ ಈ ಕಡೆ ರೈಟ್ ಸೈಡಲ್ಲಿ ಒಂದು ರೈಟ್ ಮಾರ್ಕ್ ಬರ್ತಿದೆ, ಯಾವ ಪಿಕ್ಚರ್ಸ್ ಬೇಕು ನಿಮಗೆ, ಅದು ಫ್ರಮ್ ಗ್ಯಾಲ್ರಿ ಅನ್ನೋದನ್ನು ತೋರಿಸ್ತಾ ಇದೆ. ನಾನು ಗ್ಯಾಲ್ರಿಯಿಂದ ತೊಗೊಂಡಿದ್ದೀನಿ ಆ ಫೋಟೋಸನ್ನು. ತೊಗೊಂಡ ನಂತರ ಅದು ನಿಮ್ಮ ಏನು ಬ್ಯಾಕ್ಗ್ರೌಂಡ್ ಸೆಟ್ ಮಾಡ್ಕೊಂಡಿದ್ರೋ ಅದಕ್ಕೆ ಬಂದು ಸೆಟ್ ಆಗ್ತಾ ಇದೆ. ಸೊ ಇನ್ನೊಂದು ಪಿಕ್ಚರ್ಸ್ ನಾನು ತೊಗೊಳ್ತೀನಿ, ನೋಡ್ಕೊಡಿ. ಆ್ಯಡ್ ಅಂತ ಕೊಟ್ಟಾಗ ಟೆಕ್ಸ್ಟ್ ಮತ್ತು ಗ್ಯಾಲ್ರಿ ಅಂತ ತೋರಿಸ್ತಾ ಇದೆ. ಸೊ ಆ ಗ್ಯಾಲ್ರಿಯಿಂದ ಒಂದು ಫೋಟೋಸನ್ನು ತೊಗೊಳ್ತಿದ್ದೀನಿ. ಸೊ ಇದನ್ನು ಅಷ್ಟು ನಿಮಗೆ ಎಷ್ಟು ಬೇಕು ಅದನ್ನು ಕ್ರಾಪ್ ಮಾಡಿಕೊಂಡು ಅದಕ್ಕೆ ರೈಟ್ ಮಾರ್ಕ್ ಕೊಟ್ಟರೆ ಆ ಫೋಟೋಸ್ ಕೂಡ ಆ್ಯಡ್ ಆಗಿ ಬರ್ತಿದೆ ನೋಡಿ. ಎರಡು ಫೋಟೋಸ್ನ ನಾನು ಸೆಟ್ ಮಾಡಿದೆ, ನೋಡ್ಕೊಳ್ತಿದ್ದೀರಲ್ಲ, ಎರಡು ಫೋಟೋ ಸೆಟ್ ಆಗ್ತಿದೆ. ನಂತರ ಇದಕ್ಕೆ ಒಂದು ಟೆಕ್ಸ್ಟನ್ನು ಸೆಟ್ ಮಾಡಬೇಕೀಗ. ಸೊ ಅಲ್ಲಿ ನೋಡಿ ಲೆಫ್ಟ್ ಸೈಡಲ್ಲಿ ಒಂದು ಆ್ಯಡ್ ಅಂತ ಒಂದು ಸಿಂಬಲ್ ಇದೆ ನೋಡಿ, ಅದನ್ನು ಒತ್ತುವಾಗ ಟೆಕ್ಸ್ಟ್ ಅಂತ ಬರ್ತೀನಿ ನೋಡಿ. ಟೆಕ್ಸ್ಟನ್ನು ನೀವು ಡಬಲ್ ಕ್ಲಿಕ್ ಮಾಡಿದಾಗ ನಿಮಗೆ ಅದು ಓಪನ್ ಆಗುತ್ತೆ. ಸೊ ನಿಮಗೆ ಯಾವ ಟೆಕ್ಸ್ಟ್ ಏನು ವಿಷಯ ಹಾಕ್ತಾ ಇದ್ದೀರೋ ಆ ವಿಷಯನ ನೀವು ಟೈಪ್ ಮಾಡಬೇಕಾಗುತ್ತೆ. ಸೊ ಟೈಪ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇಲ್ಲಿ ನಾನು ಫ್ಯಾಮಿಲಿ ಅಂತ ಟೈಪ್ ಮಾಡಿದೆ. ಸೊ ಅದನ್ನು ರೈಟ್ ಮಾರ್ಕ್ ಕೊಟ್ಟರೆ ಆ ಫ್ಯಾಮಿಲಿ ಈ ಕಡೆ ಬರುತ್ತೆ. ಅದನ್ನು ಮತ್ತೆ ಡ್ರ್ಯಾಗ್ ಮಾಡಿ ಮಿಡ್ಲಿಗೆ ಬೇಕೋ, ಲೆಫ್ಟ್ ಸೈಡಿಗೆ ಬೇಕೋ, ರೈಟ್ ಸೈಡಿಗೆ ಬೇಕೋ ನೀವು ಅದನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ. ಸೊ ನಂತರ ಇದರಲ್ಲಿ ಏನು ಮಾಡುತ್ತೆ, ಕೆಲವೊಂದು ಆಪ್ಷನ್ನ ಕೊಡ್ತಾ ಇದೆ ನೋಡಿ. ಇಲ್ಲಿ ರೈಟ್ ಸೈಡ್ ಅಲೈನ್ಮೆಂಟ್ಗಳು ಅಥವಾ ಯಾವ ಥರ ಬ್ಯಾಕ್ಗ್ರೌಂಡ್ಗಳು ಬೇಕು, ಯಾವ ಥರ ಸೈಜಲ್ಲಿ ಇರಬೇಕು, ಯಾವ ಫಾಂಟಲ್ಲಿ ಇರಬೇಕು, ಅಥವಾ ಎಲ್ಲಿ ಅಂದರೆ ನೀವು ಮೇಲ್ಗಡೆ ಕಾಣಿಸ್ತಿರುವಂತಹ ಪ್ಲಸ್ ಮಾರ್ಕಿನ ಪಕ್ಕದಲ್ಲಿದ್ದ ಬಟನ್ ಕೊಟ್ಟರೆ ಅದು ಸೇವ್ ಆಗಿಬಿಡುತ್ತೆ ನಿಮಗೆ.